ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ BK ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್. ಲಕ್ಷ್ಮಣ ಅತಿಯಾದ ಆಯಾಸದಿಂದ ಮೆಲ್ಲನೆ ಆ ಗಂಗಾ ನದಿಯನ್ನು ದಾಟಿ ದುಃಖಾರ್ತನಾಗಿ ಹೋದಾಗ ಎಚ್ಚರ ತಪ್ಪಿ ಅವಳು ಬಿದ್ದು ಬಿಡ್ತಾಳಂತೆ. ಆಗ ಅಲ್ಲಿದ್ದಂತಹ ಪಕ್ಷಿ ಮೃಗ ಜಂತುಗಳೇ ಅವಳಿಗೆ ಉಪಚಾರ ಮಾಡತ್ವೆ. ಬೀಸಿದುವು ಬಾಲದೊಳ್ ಚಮರಿಗಳ್ ಚಮರಮಂ, ಪಾಸಿದುವು ಕರಿಗಳ್ ಎಳೆದಳಿರ ಮೃದು ತಲ್ಪಮಂ, ಸೂಸಿದವು ಸಾರಸಂಗಳ್ ತಮ್ಮ ಗರಿಗಳಂ ತೋದು ತಂದಂಬುಗಳನು, ಆ ಸಿರಿಮೊಗಕ್ಕೆ ಬಿಸಿಲಾಗದಂತೆ ಆಗಸದೊಳ್ ಓಸರಿಸಿದಂಚಗಳ ರಂಕೆಯನು ಅಗಲ್ಚಿ ನೆಳಲಾಸೆಗೈದವು ರಾಘವನ ರಾಣಿ ದುಃಖ ಸಂತೃಪ್ತೆಯಾಗಿರುತ್ತಿರಲ್ಕೆ. ತಮ್ಮ ಸಾಮಾನ್ಯ ಗುಣಧರ್ಮವನ್ನ ಬಿಟ್ಟು ತಮ್ಮದಲ್ಲದ ಧರ್ಮವನ್ನ ಆಪದ್ಧರ್ಮವಾಗಿ ಸ್ವೀಕರಿಸಿವೆ ಇಲ್ಲಿರುವಂತಹ ಮೃಗ ಪಕ್ಷಿಗಳು. ಬಾಲದಲ್ಲಿ ಚಮರಿ ಮೃಗ ಚಾಮರವನ್ನ ಬೀಸ್ತಾ ಇದೆಯಂತೆ. ಆನೆಗಳು ತಮ್ಮ ಎಳೆದಳಿರಗಳನ್ನೆಲ್ಲ ತಗೊಂಡು ಬಂದು ಮೃದುವಾದ ಒಂದು ಹಾಸಿಗೆಯನ್ನ ಹಾಸಿವೆ. ನೀರು ಹಕ್ಕಿಗಳು ತಮ್ಮ ಗರಿಗಳನ್ನು ನೀರಿನಲ್ಲಿ ನೆನೆಸಿ ಒದ್ದೆಯಾದಂತಹ ರೆಕ್ಕೆಗಳಿಂದ ನೀರನ್ನು ತಂದು ಸೀತಾದೇವಿಯ ಮೇಲೆ ಸಿಂಪಡಿಸ್ತಾ ಇವೆಯಂತೆ. ಆಗಸದಲ್ಲಿ ಹಾರ್ತಾ ಇರುವಂತಹ ಹಂಸ ಪಕ್ಷಿಗಳು ಒಂದು ಕಡೆ ನಿಂತು ತಮ್ಮ ರೆಕ್ಕೆಗಳನ್ನು ಅಗಲಿಸಿ ಆ ಸೀತಾದೇವಿಯ ಆ ಸಿರಿ ಮೊಗಕ್ಕೆ ಬಿಸಿಲು ತಗಲದ ರೀತಿಯಾಗಿ ನೆಳಲಿನ ಆಸರೆಯನ್ನು ಗೈತಾ ಇವೆಯಂತೆ. ಮೃಗ ಪಕ್ಷಿಗಳು ಈ ರೀತಿಯಾಗಿ ಸೀತೆಯನ್ನು ಉಪಚಾರ ಮಾಡ್ತಿರ್ಬೇಕಾದ್ರೆ ಪಂಚಭೂತಗಳಲ್ಲಿ ಒಂದಾದಂತಹ ಗಾಳಿ ಯಾವ ರೀತಿಯಾಗಿ ಅವಳನ್ನು ಆರೈಕೆ ಮಾಡ್ತಾ ಇದೆ ನೋಡಿ. ಸುರ ನದಿಯ ತೆರೆಯ ನಡು ನಡುವೆ ಬಿದ್ದೆದ್ದು ಬರಲಾರದಿರ್ದೊಡಂ, ಮತ್ತೆ ಗಂಗೆಯೊಳ್ ಅಲರ್ದು ಅರವಿಂದ ಗಂಧದತಿವಾರವಂ ಪೊರಲಾರದಿರ್ದೊಡಂ, ಧರಣಿ ಸುತೆಯ ಪರಿತಾಪಮಂ ತವಿಸಿದಿರಬಾರದೆಂದು ತರಹದೊಳು ಒಯ್ಯೊಯ್ಯನೈ ತಂದು ಬೀಸಿತು ಸಖ ಸ್ಪರುಶವಾತಂ, ಜಗದೊಳುಪಕಾರಿಯಾದವಂ ತನ್ನ ನೋವಂ ನೋಳ್ಪನೇ. ಗಂಗಾ ನದಿ ಇದೆ, ಸುರ ನದಿ. ಆ ನದಿ ಅಲೆ ತೆರೆಗಳಿಂದ ಕೂಡಿದೆ. ಹಾಗೆ ಮೇಲೆದ್ದು ಕೆಳಗೆ ಬೀಳುವಂತಹ ಹೆದ್ದೆರೆಗಳ ನಡುವೆ ಗಾಳಿ ಬೀಸಿ ಬರಬೇಕಾದ್ರೆ ಅದರ ವೇಗ ಸ್ವಲ್ಪ ಅಡಚಣೆಗೆ ಒಳಪಡುತ್ತೆ. ಹಾಗಾದರೂ ಕೂಡ ಮತ್ತೆ ಗಂಗಾ ನದಿಯಲ್ಲಿ ಅರಳಿರುವಂತಹ ಕಮಲದ ಹೂಗಳ ಆ ಸುಗಂಧವನ್ನು ಒಯ್ದು ಹೊತ್ತು ಬರುವಾಗ ಗಾಳಿಯ ಆ ಲಘುತ್ವ ಭಾರತ್ವಕ್ಕೆ ಮಾರ್ಪಾಡಾಗತ್ತೆ. ಆ ಭಾರವನ್ನು ಹೊರಲಾಗದಂತಹ ಒಂದು ಸ್ಥಿತಿ ತನಗೆ ಒದಗಿದ್ದರೂ ಸಹ ಆ ಧರಣಿಸುತೆಯ ಆ ದುಃಖವನ್ನು ಪರಿಹಾರ ಮಾಡದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಇರಬಾರದು ಕೂಡ ಅನ್ನುವಂತಹ ಒಂದು ಧರ್ಮದ ಎಚ್ಚರ ಗಾಳಿಗೆ ಕೂಡ ಇತ್ತು. ಹಾಗಾಗಿ ಅದು ಮೃದು ಮಧುರವಾಗಿ ತನ್ನ ಕಷ್ಟವನ್ನು ಪರಿಗಣಿಸದೆ ಬಂದು ಆ ಸೀತಾದೇವಿಯನ್ನು ಮೃದು ಮಧುರವಾದಂತಹ ಸ್ಪರ್ಶದಿಂದ ಅವಳನ್ನು ಉಪಚಾರ ಮಾಡುತ್ತೆ ಅನ್ನೋದನ್ನು ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ಬೇಕಾಗಿರೋದು ಕೂಡ ನಿಧಾನವಾಗಿ ಬೀಸುವಂತಹ ತಂಗಾಳಿಯೇ ಹೊರತು ಬಿರುಗಾಳಿ ಅಲ್ಲ.
ಆ ಅಗತ್ಯಕ್ಕೆ ತಕ್ಕ ಹಾಗೆ ಕವಿ ಇಲ್ಲಿ ಸಂದರ್ಭವನ್ನು ಸೃಷ್ಟಿ ಮಾಡಿದ್ದಾನೆ. ಹಾಗೆ ಲೋಕಕ್ಕೆ ಒಂದು ಗಾದೆ ಮಾತಿನ ರೀತಿಯಲ್ಲಿ ಜಗದಳು ಉಪಕಾರಿಯಾದವಂ ತನ್ನ ನೋವಂ ನೋಳ್ಪನೆ ಅನ್ನುವಂತಹ ಒಂದು ನುಡಿಗಟ್ಟನ್ನು ಕೂಡ ನಮಗೆ ಕೊಟ್ಟಿದ್ದಾನೆ. ಹೀಗೆ ಪಂಚಭೂತಗಳಿಂದ, ವನ್ಯ ಜಂತುಗಳಿಂದ, ತೃಣಲತೆಗಳಿಂದ, ಕೀಟ ಪಕ್ಷಿಗಳಿಂದ ಉಪಚರಿಸಲ್ಪಟ್ಟಂತಹ ಆ ಪೃಥಿವಿಯಾತ್ಮಜೆ ಚೇತರಿಸ್ಕೊಂಡಿದ್ದಾಳೆ. ಮುಂದೆ ನನಗೆ ಮಾರ್ಗ ಯಾವುದು ಅಂತ ಅರಿಸ್ತಾ ಇದ್ದಾಳೆ, ಚಿಂತಿಸ್ತಾ ಇದ್ದಾಳೆ ನೋಡಿ. ಪೃಥ್ವಿಯಾತ್ಮಜೆ ಬಳಿಕ ಚೇತರಿಸಿ ತನಗಿನ್ನು ಪಥಮಾವುದು ಎಂದು ದೆಸೆ ದೆಸೆಗಳಂ ನೋಡಿ ಸಲೆ ಶಿಥಿಲಮಾದ ಅವಯವದ ಧೂಳಿಡಿದ ಮೈಯ ಬಿಡುಮುಡಿಯ ವಿಕೃತಿಯ ನೆನೆಸದೆ ಮಿಥಿಲೇಂದ್ರ ವಂಶದೊಳ್ ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯೊಳ್ ವ್ಯಥಿಸುವಂತಾಯ್ತು. ಅಕಟ ವಿಧಿಯಂದು ಹಲುಬಿದೊಳ್ ಕಲ್ಮರಂ ಕರಗುವಂತೆ ಚೇತರಿಸಿಕೊಂಡ ಸೀತಾಮಾತೆ ಮುಂದೆ ತನಗೆ ಯಾವುದು ದಿಕ್ಕು, ಯಾವುದು ದೆಸೆ, ಯಾವುದು ಗತಿ ಅಂತ ಚಿಂತಿಸ್ತಾ ಇದ್ದಾಳೆ. ಅತ್ತ ಇತ್ತ ನೋಡ್ತಾ ಇದ್ದಾಳೆ, ಎತ್ತ ಹೋಗಲಿ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಅವಳ ಅಂಗಾಂಗಗಳಾದರೂ ಶಿಥಿಲವಾಗಿದೆ, ಸೋತು ಸೊರಗಿವೆ, ಮೈಯೆಲ್ಲ ಧೂಳು ತುಂಬಿದೆ, ತನ್ನ ಆ ಮುಡಿ ಬಿಚ್ಚಿ ಬಿರಿ ಹೊಯ್ದಿದೆ. ಅದೆಲ್ಲವೂ ಕೂಡ ಅವಳ ಒಂದು ಸಹಜವಾದಂತಹ ಸಾಲಂಕೃತೆಯಾಗಿ ಬಂದಿದ್ಲು. ಅವಳು ಮುನಿಪತ್ನಿಗಳನ್ನ ನೋಡ್ತೀನಿ ಅಂತ ಹೇಳಿ ಆಗ ಬಂದಂತಹ ಆ ಒಂದು ಆಘಾತದಿಂದ ಅವಳ ಆ ಪ್ರಾಕೃತಿಕವಾಗಿ ಅಥವಾ ತಾನು ಮಾಡಿಕೊಂಡಿದ್ದಂತಹ ಎಲ್ಲ ಅಲಂಕಾರವು ವಿಕೃತಿಯಾಗಿದೆ. ಇವಾಗ ಅದ್ಯಾವುದು ಅವಳ ಗಮನಕ್ಕೆ ಬರ್ತಿಲ್ಲ. ಆಗ ಯೋಚನೆ ಮಾಡ್ತಾಳೆ, ಮಿಥಿಲೇಂದ್ರನಾದಂತಹ ಜನಕನ ಮಗಳು ನಾನು, ರಘುಕುಲ ವಂಶದ ಸೊಸೆ ನಾನು, ಕೊನೆಗೆ ನನಗಾದಂತಹ ಗತಿ ಯಾವುದು? ಈ ಕಟ್ಟಡವಿಯಲ್ಲಿ ವ್ಯಥಿಸುವಂತಾಯ್ತಲ್ಲ, ಅಳೋ ಅಂತಾಯ್ತಲ್ಲ, ಹಲುಬುವಂತಾಯ್ತಲ್ಲ ಅಂತ ಹೇಳಿ ಇದು ವಿಧಿ ಅಲ್ಲದೆ ಬೇರೆ ಯಾವುದು ಅಂತ ಹೇಳಿ ಕಲ್ಲು ಮರಗಳೂ ಕೂಡ ಕರಗುವಂತೆ ಅವಳು ಅಳ್ತಾ ಇದ್ದಾಳಂತೆ. ಮತ್ತೊಮ್ಮೆ ಅವಳು ತನ್ನ ಒಡಲನ್ನ, ದೇಹವನ್ನ ಕೊನೆಗಾಣಿಸಿಕೊಳ್ಳುವ ನಿರ್ಧಾರದ ಬಗ್ಗೆ ಇನ್ನೊಮ್ಮೆ ಯೋಚನೆ ಮಾಡ್ತಾ ಇದ್ದಾಳೆ ನೋಡಿ. ಕೇಣಮಂ ಬಿಟ್ಟು ಆತ್ಮಘಾತಕದೊಳು ಈ ಕ್ಷಣಂ ಪ್ರಾಣಮಂ ತೊರೆದ ಪೆನೆ ಬಂದ ಪುದು ಗರ್ಭದಿಂ ಭ್ರೂಣ ಹತ್ಯಾ ದೋಷಂ ಏಗೈವೆನ್ ಆರ್ಗೊರೆವೆನ್ ಏನಂದನೊಯ್ಯನೆದ್ದು ಬಳಿಕ ಏಣಾಕ್ಷಿ ನಡೆದಳು ಅಡವಿಯೊಳು ಉಪಲಕಂಟಕ ಶ್ರೇಣಿಗಳ್ ಸೋಂಕಿ ಮೆಲ್ಲಡಿಗಳಂಬಸಿವ ನವಶೋಣಿತಂ ನೆಲದೊಳ್ ಪೊನಲ್ವರಿಯಲ್ ಅರಸ ಕೇಳ್ ಪೆಣ್ವಡಲ್ ವಿಡಿಯಬಹುದೇ ಈ ಕ್ಷಣದಲ್ಲಿ ನನ್ನ ಎಲ್ಲ ಚಿಂತೆಗಳಿಗೆ ಒಂದು ನಿರಂತರವಾದಂತಹ ಪರಿಹಾರವಾಗಿ ತೋರದು ಆತ್ಮಹತ್ಯೆಯೇ ಅಥವಾ ಆತ್ಮಘಾತಕವೇ ಸರಿ ಎಂದು ಎಣಿಸಿದೆ. ಆದರೂ ಕೂಡ ಆದರೆ ನನಗೆ ಧರ್ಮಶಾಸ್ತ್ರದ ಒಂದು ಸಂಕೊಲೆ ನನ್ನನ್ನು ಸುತ್ತುವರಿದಿದೆ. ನನ್ನ ಗರ್ಭದಲ್ಲಿ ಭ್ರೂಣ ಇದೆ. ಆ ಭ್ರೂಣ ಹತ್ಯೆಯ ದೋಷ ನನಗೆ ಬರುತ್ತೆ. ಏನು ಮಾಡಲಿ, ಯಾರಿಗೆ ಇದನ್ನು ಹೇಳಲಿ, ಈ ಸಂಕಟಕ್ಕೆ ಎಂದು ಕೊನೆ, ಏನು ಪರಿಹಾರ ಎಂದೆಲ್ಲ ಯೋಚನೆ ಮಾಡುತ್ತಾ ಮುಂದೇನು ಅನ್ನೋ ಗತಿ ಕಾಣದೆ ಮೆಲ್ಲನೆ ಎದ್ದು ಅವಳು ಮುಂದೆ ನಡೀತಾ ಇದ್ದಾಳಂತೆ. ಏಣಾಕ್ಷಿ, ಮೃಗಾಕ್ಷಿ, ಜಿಂಕೆಯ ಹರಿಣಾಕ್ಷಿ ಅವಳು ಆ ಕಾಡಿನಲ್ಲಿ
ಕಲ್ಲು ಮುಳ್ಳುಗಳಿಂದ ಕೂಡಿರುವಂತಹ ಆ ದಾರಿ ಅಲ್ಲಿ ಹೊರಟಿದ್ದಾಗ ಅವಳ ಮೃದು ಮಧುರವಾದಂತಹ ಪಲ್ಲವದಂತಹ ಆ ಕಾಲುಗಳಿಗೆ ಮುಳ್ಳು ಚುಚ್ಚಿ ಕಲ್ಲು ಒತ್ತಿ ಕಾಲಿನಿಂದ ರಕ್ತ ಬಸಿತಾ ಇದೆಯಂತೆ. ನವಶೋಣಿತ ಆಗಷ್ಟೇ ಸುರಿದಂತಹ ರಕ್ತ ನೆಲದಲ್ಲಿ ಹೊನಲಿನಂತೆ ಹರಿತಾ ಇದೆಯಂತೆ. ಹೀಗೆ ಇಂತಹ ಒಂದು ಸ್ಥಿತಿಗೆ ಒಳಗಾದಂತಹ ಆ ಸೀತಾಮಾತೆಯ ಪರಿಸ್ಥಿತಿಯನ್ನು ಕಂಡು ಜೈಮಿನಿ ಋಷಿಗಳು ರಾಜನಾದಂತಹ ಜನಮೇಜಯನಿಗೆ ಹೇಳ್ತಾ ಇದ್ದಾರೆ, ಪೆಣ್ ಅರಸ ಕೇಳ್ ಪೆಣ್ ಒಡಲ್ ಪಿಡಿಯಬಹುದೇ. ಸರ್ವ ಜನರಿಗೆ ಆಗುವಂತಹ ಆ ಮನುಷ್ಯ ಭಾವಗಳನ್ನು ಎಬ್ಬಿಸುವಂತಹ ಕಥಾಭಾಗ ಅಂದರೆ ಜೈಮಿನಿ ಭಾರತದಲ್ಲಿ ಈ ಸೀತಾ ಪರಿತ್ಯಾಗದ ಭಾಗವೇ. ಇದನ್ನು ಕೇಳಿ ಕಣ್ಣೀರು ಹಾಕದವರೇ ಇಲ್ಲ. ಅಂತಹ ಒಂದು ವರ್ಣನೆಯನ್ನು ಕವಿ ಎಲ್ಲ ಕಾಲಕ್ಕೂ ಸಲ್ಲುವಂತಹ ಒಂದು ರೀತಿಯಲ್ಲಿ ಮಾಡಿದ್ದಾನೆ. ಇಲ್ಲಿ ಈಗ ಕಥೆ ಮತ್ತೊಂದು ತಿರುವನ್ನು ತೆಗೊಳುತ್ತೆ. ವಾಲ್ಮೀಕಿ ಮುನಿಗಳ ಪ್ರವೇಶ ಆಗ್ತಾ ಇದೆ. ಅನ್ನೆಗಂ ಮಖಕೆಯೂಪವನರೆಸುತ ಆಬನಕೆ ಸನ್ನುತ ತಪೋದನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರ್ವೆರಸಿ ನಡೆತಂದು ಕಾಡೊಳೋರ್ವಳೆ ಪುಗಲ್ದೆಸೆ ಗಾಣದೆ ಬನ್ನದಿಂ ಬಗೆಗೆಟ್ಟು ಪಾಡಳಿದು ಗ್ರೀಷ್ಮ ಋತುವಿನ್ನವೆದ ಕಾಂತಾರದಧಿದೇವಿ ತಾನೆನಲ್ ಸನ್ನಗದ್ಗದ ಕಂಠಿಯಾಗಿ ರೋದಿಸುತ್ತಿದ್ದ ವೈದೇಹಿಯಂ ಕಂಡನು. ಆಗ ವಾಲ್ಮೀಕಿ ಮುನಿವರ ತನ್ನ ಶಿಷ್ಯರುಗಳನ್ನೆಲ್ಲ ಕೂಡಿಕೊಂಡು ತಾನು ಮಾಡಬೇಕಾದಂತಹ ಯಾವುದೋ ಒಂದು ಯಜ್ಞಕ್ಕೆ ಯೂಪಸ್ತಂಭ ಯೂಪವನ್ನು ಅರಸುತ್ತಾ ಬರ್ತಾನಂತೆ ಆ ಬನಕ್ಕೆ. ಅದನ್ನು ಅರಸ್ಕೊಂಡು ಬಂದಾಗ ಅಲ್ಲಿ ಸೀತಾದೇವಿ ಸಣ್ಣದಾಗಿ ಗದ್ಗದ ಕಂಠದಿಂದ ಅಳುತ್ತಾ ಇರೋದನ್ನ ಕಾಣ್ತಾಳೆ. ಆ ಸೀತಾದೇವಿ ಹೇಗೆ ಮುನಿಯ ಕಣ್ಣಿಗೆ ಕಾಣಿಸಿದ್ಲು ಅಂತ ಹೇಳಿದ್ರೆ, ಆ ಗ್ರೀಷ್ಮ ಋತುವಿನ ಭೀಷಣ ತಾಪಕ್ಕೆ ಇಡೀ ಒಂದು ಕಾಡೆ ಬೆಂದು ಬಸವಳಿದು ಸೊಪ್ಪಾಗಿ ಹೋಗಿದೆಯೇನೋ ಅನ್ನೋ ರೀತಿಯಾಗಿ ಅವಳು ಕಾಂತಾರದ ದೇವತೆ ಅಥವಾ ಕಾಡಿನ ವನದೇವತೆಯಂತೆ ಕಾಣ್ತಾ ಇದ್ದಂಥ ಸೀತೆ ಅಳ್ತಾ ಇರ್ತಾಳೆ. ಅಂತಹ ಸೀತೆಯನ್ನ ಅವನು ಕಾಣ್ತಾನೆ. ಕಂಡುಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾನೆ, ತನ್ನಲ್ಲೇ ತಾನು ಪ್ರಶ್ನಿಸ್ಕೊಳ್ತಾ ಇದ್ದಾನೆ, ಇವಳು ಯಾರು, ಇಲ್ಲಿಗೆ ಯಾತಕ್ಕೆ ಬಂದ್ಲು? ಆರಿವಳ್ ಏತಕಿರ್ದಪಳು ಈ ವನಾಂತರದುಳೋ ಆರೈವೆನಿದನೆಂದು ನಡೆತಂದು ಕರುಣದಿಂದ ಆ ಋಷಿ ನುಡಿಸಿದನು. ತಾಯೇ ನೀನಾವಳವು ಕಂಡ ಕುರುಪಾಗಿರ್ಬುದು ಘೋರತರ ಗಹನಕ್ಕೆ ಓರ್ವಳೆ ಬಂದೆಯಂತ ಅಕಟ ಭೀರು ಹೇಳ ಹೆದರಬೇಡ ತಾಯೇ ವಾಲ್ಮೀಕಿನಾಂ ಭೂರಿ ಶೋಕಾರ್ತರಾಗಿರ್ದರಂ ಕಂಡು ಸುಮ್ಮನೆ ಪೋಪೆನಲ್ಲೆಂದನೋ. ಇವಳು ಯಾರಿರಬಹುದು? ಅವಳ ಬಳಿಗೆ ಹೋಗಿ ಅವಳು ಯಾರು ಅನ್ನೋದನ್ನ ನಾನೇ ವಿಚಾರಿಸ್ತೀನಿ ಅಂತ ತನ್ನ ಮನಸ್ಸಿನಲ್ಲಿ ನಿರ್ಧಾರವನ್ನ ಮಾಡಿಕೊಂಡು ವಾಲ್ಮೀಕಿ ಅವಳ ಬಳಿಗೆ ಬರ್ತಾರೆ. ಬಂದು, ತಾಯಿ ನೀನ್ ಯಾರಮ್ಮ? ನಿನ್ನನ್ನು ಎಲ್ಲೋ ಕಂಡ ಹಾಗಿದೆಯಲ್ಲ. ಈ ದಟ್ಟಡವಿಗೆ ಘೋರ ತರವಾದಂತಹ ಈ ಕಾಡಿಗೆ ನೀನೊಬ್ಬಳೇ ಯಾಕೆ ಬಂದಿದಿ? ಅಯ್ಯೋ, ಅಂತಹ ಪರಿಸ್ಥಿತಿ ನಿನಗೆ ಬಂದದ್ದಾದ್ರೂ ಹೇಗೆ? ಏನು ಅಂಜಬೇಡ, ಹೇಳಮ್ಮ, ಯಾತಕ್ಕೆ, ಏನಾಯಿತು? ನಾನು ವಾಲ್ಮೀಕಿ. ಇಷ್ಟು ಅತಿಯಾದ ಶೋಕಾರ್ತರಾಗಿರುವಂತಹವರನ್ನ ಕಂಡು ಪರಿಹಾರವನ್ನ ಸೂಚಿಸದೆ ಹಾಗೆಯೇ ಹೋಗುವವನಲ್ಲ ನಾನು. ನಿನ್ನ ಸ್ಥಿತಿ ಏನು? ಯಾಕೆ ಹೀಗಿದ್ದೀಯಾ? ನೀನು ಹೇಳು ಅಂತ ಹೇಳಿ ಕೇಳ್ತಾ ಇದ್ದಾನೆ.
ಆ ವಿಚಾರಿಸಿದಂತೆಯೇ ಸೀತೆಯ ಮನಸ್ಥಿತಿ ಹೇಗಾಯಿತು ನೋಡಿ. ಹರುಷಮೊತ್ತರಿಸಿದುದು, ಶೋಕವಿಮ್ಮಡಿಸಿದುದು, ಬೆರಸಿದುದು ಲಜ್ಜೆ ಭೂಮಿ ಜಗೆಯಂದು. ಗದ್ಗದ ಸ್ವರದಿಂದೆ ಸೀತೆ ಲೋಕಾಪವಾದಕ್ಕೆ ಅಪರಾಧಿಯಲ್ಲದ ತನ್ನನು ತರಣಿಕುಲ ಸಂಭವಂ ಬಿಟ್ಟನು ಎಂದು ಈವನದುಳಿರಿಸಿ ಪಾದಂ ಸುಮಿತ್ರಾತ್ಮಜಂ ಜೀವಮಂ ಪೊರೆಯವೇಳುವುದೇ ಗರ್ಭಮೊಡಲಳಿಹುದು ಏಗೈವೆನು ಎಂದೆರಗಿದಳ್ ಮುನಿಪದದೊಳು. ವಾಲ್ಮೀಕಿಯನ್ನ ಕಂಡೊಡನೆಯೇ ಸೀತೆಗೆ ಹರುಷ ಒತ್ತಿ ಬಂತಂತೆ, ಶೋಕ ಇಮ್ಮಡಿಯಾಯ್ತಂತೆ, ಲಜ್ಜೆಯ ಭಾವವೂ ಬೆರೆಸಿ ಅವಳ ಕಂಠ ಗದ್ಗದವಾಯಿತು. ಹೇಳ್ತಾಳೆ, ನಾನು ಅಪರಾಧಿ ಅಲ್ಲ, ಲೋಕಾಪವಾದಕ್ಕೆ ಅಂಜಿ ನನ್ನನ್ನ ತರಣಿಕುಲ ಸಂಭವನಾದಂತಹ ರಾಮ ಬಿಟ್ಟು ಈ ಕಾಡಿಗೆ ಕಳಿಸಿಬಿಟ್ಟ. ಅವನ ಆಜ್ಞೆಗೆ ನಡ್ಕೊಂಡು ಲಕ್ಷ್ಮಣ ನನ್ನನ್ನು ಇಲ್ಲಿ ಬಿಟ್ಟು ಹೊಟ್ಟೋದ. ನಾನು ಬದುಕಲೇಬೇಕಾಗಿದೆ. ಯಾಕೆ ಅಂದರೆ ನನ್ನ ಒಡಲಲ್ಲಿ ಗರ್ಭ ಬೆಳೀತಾ ಇದೆ, ನಾನು ಏನು ಮಾಡಲಿ ಅಂತ ಹೇಳಿ ತನ್ನ ಸ್ಥಿತಿಯನ್ನು ವಿವರಣೆ ಮಾಡಿ ಆ ಮುನಿಯ ಕಾಲುಗಳಿಗೆ ಅವಳು ನಮಸ್ಕಾರ ಮಾಡ್ತಾಳಂತೆ. ಇದು ಕರುಣರಸದ ಉತ್ಕೃಷ್ಟವಾದ ಉದಾಹರಣೆಯಾಗಿ ನಿಲ್ಲೋದಿಕ್ಕೆ ಆ ಸೀತಾಮಾತೆಯ ಭಾವ ಜನಸಾಮಾನ್ಯರ ಭಾವವಾಗಿದ್ದು ಕೂಡ ಒಂದು ಕಾರಣ. ಹಾಗಾಗಿ ಅವಳು ಹೇಳ್ತಾ ಇದ್ದಾಳೆ, ಗರ್ಭ ನನ್ನಲ್ಲಿರೋದ್ರಿಂದ ನನ್ನನ್ನು ನಾನು ಕೊಂದುಕೊಳಕ್ಕಾಗೋದಿಲ್ಲ. ಇಷ್ಟನ್ನು ಒಂದೇ ಏಟಿನಲ್ಲಿ ಹೇಳಿ ಕೊನೆಗೆ ನೀವೇ ನನಗೆ ಶರಣಾಗತಿ ಅನ್ನೋ ಭಾವವನ್ನು ಕೂಡ ವ್ಯಕ್ತಪಡಿಸ್ತಾ ಆ ಮುನಿಪನ ಪದದೊಳಗೆ ಅವಳು ತನ್ನ ಒಡಲನ್ನು ಇಡ್ತಾ ಇದ್ದಾಳೆ. ವಾಲ್ಮೀಕಿ ಕೊಡೋ ಅಂಥ ಭರವಸೆ ಅದ್ಭುತವಾದದ್ದು. ಮುಂದಿನ ಶಕ್ತಿ. ದೇವಿ ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ ಭಾವಿಸದಿರಿನ್ನು ಸಂದೇಹಮಂ ಜನಕಂಗೆ ನಾವನ್ಯರಲ್ಲ ನಮ್ಮಾಶ್ರಮಕ್ಕೆ ಬಂದು ನೀಂ ಸುಖದೊಳಿರ್ದೊಡೆ ನಿನ್ನನು ಆವಾವ ಬಯಕೆಯುಂಟು ಎಲ್ಲಮಂ ಸಲಿಸಿ ತಾನೋವಿಕೊಂಡಿರ್ಪೆನು ದೇವಿ ಅಂಜದಿರು ಎಂದು ಸಂತೈಸಿ ರಾವಣಾರಿಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ದೇವಿ ಬಿಡು ಶೋಕಮಂ, ನಿನ್ನ ಶೋಕ ಇವತ್ತಿಗೆ ಮುಗಿಯಿತು. ನೀನು ಬಿಡಮ್ಮ, ಶೋಕವನ್ನ ಬಿಡು, ದುಃಖವನ್ನ ಬಿಡು. ಯಾತಕ್ಕೆ ದುಃಖವನ್ನ ಬಿಡಬೇಕು? ಪುತ್ರ ಯೋಗಮಂ ಪಡೆವೆ. ನಿನಗೆ ಮುಂದೆ ಒಬ್ಬರಲ್ಲ ಇಬ್ರು ಹುಟ್ಟುತ್ತಾ ಇದ್ದಾರೆ. ಇನ್ನು ಸಂದೇಹ ಸ್ವಲ್ಪ ಕೂಡ ನಿನಗೆ ಯಾವ ಅನುಮಾನವೂ ಬೇಡ. ಅನುಮಾನ ಯಾತಕ್ಕೆ? ಇಷ್ಟು ದಿನ ಅವಳಿಗೆ ಯಾವ ರೀತಿಯ ಆಘಾತ ಬಂದಿದೆಯೋ ಅದೆಲ್ಲ ನಂಬಿದವರಿಂದಲೇ ಬಂದದ್ದು. ರಾವಣ ಸನ್ಯಾಸಿಯಾಗಿ ಬಂದಾಗ ಭಿಕ್ಷಾ ಕೊಡಕ್ಕೆ ಹೋದಾಗ ಅವನು ಸನ್ಯಾಸಿಯೇ ಅಂತ ನಂಬಿದ ಅವನಿಂದ ಇವಳಿಗೆ ಸೀತೆಗೆ ಆಘಾತ ಬಂದಿತ್ತು. ಈಗ ರಾಮನನ್ನ ನಂಬಿದ್ಲು, ಯಾವುದೇ ಕಾರಣಕ್ಕೂ ರಾಮ ನನ್ನ ಕೈ ಬಿಡಲ್ಲ ಅಂತ ಹೇಳಿ ರಾಮನಿಂದ ಈ ಆಘಾತ ಬಂತು. ಹಾಗಾಗಿ ಈಗ ವಾಲ್ಮೀಕಿಯಾಗಿ ಬಂದಿದ್ದಾನೆ. ವಾಲ್ಮೀಕಿಯ ಪರಿಚಯ ಇವಳಿಗೆ ಇತ್ತೋ ಇಲ್ಲವೋ, ನೆನಪಿಗೆ ಬಂತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಇವನು ವಾಲ್ಮೀಕಿಯೇ ಹೌದಾದರೂ ಕೂಡ ಇವನನ್ನು ನಂಬಿದಾಗ ನನಗೆ ಇನ್ಯಾವ ಆಘಾತ ಬರಬಹುದೋ ಅನ್ನೋಂತಹ ಸ್ವಲ್ಪ ಅನುಮಾನ ಕೂಡ ನಿನಗೆ ಬೇಡಮ್ಮ. ಅದಕ್ಕೆ ಅವನು ಕೊಡುವ ಭರವಸೆ ಜನಕಂಗೆ ನಾವನ್ಯರಲ್ಲ.
ನಿಮ್ಮ ತಂದೆ ಜನಕ ಇದ್ದಾನಲ್ಲ, ಅವನಿಗೂ ನಮಗೂ ತುಂಬ ಹತ್ತಿರದ ಒಂದು ಸಂಬಂಧ, ನಾವು ಬೇರೆಯವರಲ್ಲ. ಹಾಗಾಗಿ ನೀನು ಯಾವ ಒಂದು ಸಂದೇಹವನ್ನು ಭಯವನ್ನು ಇಟ್ಟುಕೊಳ್ಳದೆ ನಮ್ಮ ಆಶ್ರಮಕ್ಕೆ ಬಂದು ನೀನು ಸುಖದಲ್ಲೇ ಇರು. ಹಾಗಿದ್ದೀಯಾದರೆ ನೀನು ಬಸುರಿ ಗರ್ಭಿಣಿ, ನಿನ್ನ ಯಾವ್ಯಾವ ಬಯಕೆಗಳಿದೆಯೋ ಅದೆಲ್ಲವನ್ನೂ ತೀರಿಸಿ ನಾನು ನಿನ್ನನ್ನು ಪ್ರೀತಿಯಾಗಿ ನೋಡ್ಕೊಂಡಿರ್ತೀನಮ್ಮ, ಅಂಜಬೇಡ ಅಂತ ಹೇಳಿ ಅವಳನ್ನು ಸಂತೈಸಿ ರಾವಣಾರಿಯ ರಾಣಿಯಂ, ಇಲ್ಲಿ ರಾವಣಾರಿ ರಾಮ ಅನ್ಬೋದಿತ್ತು, ರಾಘವ ಅನ್ಬೋದಿತ್ತು, ಯಾವ ಒಂದು ಛಂದಸ್ಸಿಗೆ ಯಾವ ಲೋಪವೂ ಬರ್ತಾ ಇರಲಿಲ್ಲ. ಆದರೆ ಇಲ್ಲಿ ಪದದ ಬಳಕೆ ಇದೆಯಲ್ಲ, ಆ ರಾವಣನನ್ನ ಕೊಂದ ರಾಮನ ರಾಣಿ ಇವಳು. ಯಾವ ಉದ್ದೇಶಕ್ಕೆ ರಾವಣನನ್ನ ಕೊಂದ ರಾಮ ಆ ಉದ್ದೇಶವನ್ನೇ ಮರೆತು ಈಗ ಇವಳನ್ನು ಹೀಗೆ ಅನಾಥೆಯನ್ನಾಗಿ ಮಾಡಿದ್ದಾನಲ್ಲ ಅನ್ನೋಂತಹ ವ್ಯಂಗ್ಯವನ್ನು ಕವಿ ಇಲ್ಲಿ ಇಟ್ಟಿದ್ದಾನೆ. ಇದು ವಾಲ್ಮೀಕಿಯ ಮನಸ್ಸೂ ಹೌದು. ಅವಳನ್ನು ತನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾನೆ. ಹಾಗೆ ಕರ್ಕೊಂಡು ಬಂದಾಗ ಅವಳಿಗೆ ಮಾಡಿಕೊಟ್ಟಂಥ ವ್ಯವಸ್ಥೆಯಾದರೂ ಹೇಗಿತ್ತು ನೋಡಿ. ಚಿತ್ರಮಯಮಾಗಿ ಕಟ್ಟಿತು ಪರ್ಣಶಾಲೆ ಶತಪತ್ರಲೋಚನೆಗೆ, ಬಳಿಕಲ್ಲಿ ಋಷಿ ಪತ್ನಿಯರ ಮಿತ್ರತ್ವವಂ ತಳೆದು ವಾಲ್ಮೀಕಿ ಮುನಿವಾರೈಕೆಯಿಂ ಸೀತೆ ತನ್ನ ಪುತ್ರೋದಯದ ಕಾಲಮಂ ನೋಡುತ್ತಿದ್ದಳ್. ಧರಿತ್ರಿಯೊಳ್ ದೃಢಪತಿವ್ರತೆಯರ್ಗೆ ನಿರ್ಮಲ ಚರಿತ್ರಮೆಂತಾದೊಡಂ ವಿಪರೀತಮಾದ ಪುದೆ ಭೂಪಾಲ ಕೇಳೆಂದನು. ಅವಳಿಗಾಗಿ ವಾಲ್ಮೀಕಿ ಚಿತ್ರಮಯವಾದಂತಹ ಒಂದು ಸುಂದರವಾದ ಪರ್ಣಶಾಲೆಯನ್ನ ಮಾಡಿಕೊಡ್ತಾನೆ. ಅಲ್ಲಿ ಋಷಿ ಪತ್ನಿಯರೆಲ್ಲ ಇವಳ ಜೊತೆಗೆ ಮಿತ್ರತ್ವವನ್ನು ಸ್ನೇಹವನ್ನು ತೋರಿಸ್ತಾರೆ. ಯಾರು ಕೂಡ ಯಾವ ಪ್ರಶ್ನೆಯನ್ನು ಕೇಳಲ್ಲ. ನೀನು ಯಾಕೆ ಬಂದೆ, ನಿನ್ನ ಗಂಡ ಯಾಕೆ ಬಿಟ್ಟ, ಆ ರೀತಿಯಾದಂಥ ಯಾವ ಚುಚ್ಚು ಮಾತು ಇಲ್ಲ. ಅಲ್ಲಿ ಎಲ್ಲರೂ ಅವಳ ಜೊತೆ ಸಮಸ್ನೇಹ ಭಾವದಿಂದ ಇರ್ತಾರೆ. ಆ ವಾಲ್ಮೀಕಿ ಮುನಿಯ ಆರೈಕೆಯಲ್ಲಿ ಸೀತೆ ತನ್ನ ಪುತ್ರೋದಯದ ಕಾಲವನ್ನು, ತನ್ನ ಪ್ರಸವದ ಒಂದು ಸಮಯವನ್ನು ನಿರೀಕ್ಷಿಸ್ತಾ ಸಂತೋಷದಿಂದ ಕಾಲ ಕಳೀತಾ ಇರ್ತಾಳೆ. ಒಂದು ಕ್ಷಣ ಇಲ್ಲಿಯವರೆಗಿನ ಘಟನಾವಳಿಗಳು ಶ್ರೋತೃಗಳಿಗೆ ಒಂದು ರೀತಿಯಾಗಿ ಉಸಿರನ್ನು ಬಿಗಿ ಹಿಡಿದು ಕೂತಿರುವಂತಹ ಸಂದರ್ಭ ಆಗಿತ್ತು. ಈಗ ಭೂಮಿ ಜಾತೆಗೆ ಇಂತಹ ಒಂದು ಸುಂದರವಾದಂತಹ ಆಶ್ರಯ ಸಿಕ್ಕಿದ್ದು ಕೇಳಿ ಬಿಗಿ ಹಿಡಿದ ಉಸಿರು ಹೊರಕ್ಕೆ ಬಂದಿದೆ. ಅದನ್ನು ಕವಿ ಕೂಡ ಹೇಳ್ತಾ ಇದ್ದಾನೆ. ದೃಢವಾದಂತಹ ಪತಿವ್ರತೆಯರಿಗೆ, ನಿರಪರಾಧಿಗಳಿಗೆ, ನಿರ್ಮಲ ಚರಿತ್ರರಿಗೆ ಏನೇ ಕಷ್ಟಗಳು ಬರಬಹುದು, ವಿಪರೀತವಾದಂತಹ ಒಂದು ಪರಿಣಾಮ, ವಿಪರೀತವಾದಂತಹ ಒಂದು ಅಂತ್ಯ ಮಾತ್ರ ಕಾಣೋದಿಲ್ಲ. ಅದು ಆಗತ್ಯೆ ಭೂಮಿಯಲ್ಲಿ ಅನ್ನೋದನ್ನು ಅವನು ಇಲ್ಲಿ ಹೇಳ್ತಾ ಇದ್ದಾನೆ ಕವಿ. ಹಾಗೆ ಇರುವಂತಹ ಆಶ್ರಮದಲ್ಲಿ ಸಾತ್ವಿಕ ಭಾವದಿಂದ ಕೂಡಿರುವಂತಹ ವಾತಾವರಣ ಅಲ್ಲಿ ಹೇಗಿತ್ತು? ಮುಂದಿನ ಒಂದು ಷಟ್ಪದಿಯನ್ನು ನೋಡೋಣ. ಜಾತಿ ವೈರಂಗಳಿಲ್ಲದ ಪಕ್ಷಿ ಮೃಗದ ಸಂಘಾತದಿಂ, ಋತುಭೇದಮಿಲ್ಲದ ಲತಾದ್ರುಮವ್ರಾತದಿಂ ಪಗಲಿರುಳು, ಶಂಕೆಯಿಲ್ಲದ ಪೂಗಳಂಗಳ ವಿಕಾಸದಿಂದೇ, ಶೀತೋಷ್ಣದಾಸರಿಲ್ಲದ ಸುಸ್ಥಳಗಳಿಂ, ಪ್ರೀತಿ ವಿರಹಿತ ದುಃಖ ಸುಖದ ಜಂಜಡಮಿಲ್ಲದ ಆ ತಪೋವನದೊಳಗೆ ಋಷಿ ಮಧುಗಳೊಡನೆ ವೈದೇಹಿ ಪದುಳದೊಳಿರ್ದಳು. ಆಶ್ರಮದ ವಾತಾವರಣ ಅಲ್ಲಿ ಎಲ್ಲ ಮೃಗ ಪಕ್ಷಿಗಳೆಲ್ಲ ಒಟ್ಟಾಗಿ ಬಾಳ್ತಾ ಇದೆ. ಜಿಂಕೆಯ ಮರಿಯೂ ಇದೆ, ಸಿಂಹದ ಮರಿಯೂ ಇದೆ, ಹಾವು ಇದೆ, ನವಿಲು ಇದೆ, ಮೊಲವೂ ಇದೆ, ನರಿಯೂ ಇದೆ. ಹೀಗೆ ಎಲ್ಲ ರೀತಿಯಾದಂತಹ ಪಕ್ಷಿ ಸಂಕುಲ ಅಲ್ಲಿ ವಾಸ ಮಾಡ್ತಾ ಇದೆ. ಅವು ತಮ್ಮ ಜಾತಿ ವೈರಗಳನ್ನು ಅಲ್ಲಿ ತ್ಯಜಿಸಿ ಆ ಆಶ್ರಮದಲ್ಲಿ ವಾಸ ಮಾಡ್ತಾ ಇದೆ. ಋತುಭೇದ ಇಲ್ಲ. ಎಲ್ಲ ಲತಾದ್ರುಮಗಳಲ್ಲಿ, ಬಳ್ಳಿ ವೃಕ್ಷಗಳಲ್ಲಿ ಯಾವಾಗಲೂ ಒಂದೇ ರೀತಿಯಾದಂಥ ಹಸಿರು, ಒಂದೇ ರೀತಿಯಾದಂಥ ಫಲಭರಿತವಾದಂಥ ಸ್ಥಿತಿ ಇದೆ.
ಅಲ್ಲಿ ಪೂಗೊಳಗಳಿದೆ, ಶೀತೋಷ್ಣವಾದಂತಹ ಒಂದು ವಾತಾವರಣ ಅಲ್ಲಿ ಕಾಣ್ತಾ ಇದೆ, ಸುಸ್ಥಳವಾಗಿದೆ. ಪ್ರೀತಿರಹಿತವಾದಂತಹ ಒಂದು ಜಾಗವೂ ಅಲ್ಲಿ ಇಲ್ಲ. ಎಲ್ಲೆಡೆಯೂ ಪ್ರೀತಿಯೇ ಚೈತನ್ಯದ ಸೆಲೆಯಾಗಿ ಅಲ್ಲಿ ಹರಿತಾ ಇದೆ. ಇಂತಹ ಒಂದು ತಪೋವನದಲ್ಲಿ ಋಷಿ ವಧುಗಳ ಜೊತೆ ವೈದೇಹಿ ಸುಕ್ಷೇಮದಿಂದ ಪದುಳದೊಳಿರ್ದಳು. ಪದುಳ ಅಂದರೆ ತುಂಬ ಕ್ಷೇಮವಾಗಿ ಇರುವಂಥದ್ದು. ಅಂಥ ಜಾಗದಲ್ಲಿ ಅವಳು ವಾಸ ಮಾಡ್ತಾ ಇರ್ತಾಳೆ ಅಂತ ಹೇಳ್ತಾರೆ. ನೋಡಿ, ವಾತಾವರಣವನ್ನು ವರ್ಣನೆ ಮಾಡುವಾಗ ಕವಿ ಬಳಸಿಕೊಳ್ಳುವಂತಹ ರೀತಿಯಾದರೂ ಹೇಗೆ, ಸಂದರ್ಭಕ್ಕೆ ಅನುಗುಣವಾಗಿ, ಭಾವಕ್ಕೆ ಅನುಗುಣವಾಗಿ ಅವನು ಆ ಪ್ರಕೃತಿಯ ಪರಿಕರಗಳನ್ನು ಬಳಸ್ಕೊಳ್ತಾನೆ. ಇದೇ ಹಿಂದಿನ ಇದರಲ್ಲಿ ಇರಳಂತೆ, ಹಗಲಂತೆ, ಮಖದಂತೆ, ದಿವದಂತೆ ಅದನ್ನು ಬಳಸ್ಕೊಂಡಾಗ ಅಲ್ಲಿಯ ವರ್ಣನೆ ಇದೇ ವರ್ಣನೆಗಳೇ ಇದ್ವು, ಇದೇ ಪ್ರಾಣಿ ಪಕ್ಷಿಗಳೇ ಅಲ್ಲೂ ಇದ್ದದ್ದು. ಆದರೆ ಅವನು ಅದನ್ನು ಬಳಸಿಕೊಂಡಂತಹ ರೀತಿ, ವರ್ಣನೆ ಮಾಡಿದಂತಹ ರೀತಿ ಅವಳ ಪರಿಸ್ಥಿತಿಗೆ ಅನುಗುಣವಾಗಿತ್ತು, ತುಂಬ ಭೀಷಣವಾಗಿತ್ತು, ಭೀಕರವಾಗಿತ್ತು. ಇಲ್ಲಿ ಈಗ ಸೀತೆಗೆ ಎಂತಹುದೇ ಆಘಾತ ತಟ್ಟಿದ್ರೂ ಸಹ ಈಗ ಅವಳ ಮನಸ್ಸು ಒಂದು ನೆಲೆಗೆ ಬಂದಿದೆ, ಒಂದು ಒಳ್ಳೆಯ ಆಶ್ರಯಕ್ಕೆ ಅವಳು ಸೇರಿದ್ದಾಳೆ. ಆಗಿದ್ದಾಗೋಯ್ತು, ಮುಂದಾದರೂ ಒಳ್ಳೆಯದಾಗುತ್ತೆ ಅನ್ನುವಂತಹ ಒಂದು ಭರವಸೆ ಅವಳಿಗೆ ಸಿಕ್ಕಿದೆ. ಹಾಗಾಗಿ ಅವಳ ಮನಸ್ಸಿನ ಭಾವವನ್ನು ಕೂಡ ಈ ವರ್ಣನೆ ಪ್ರತಿಬಿಂಬಿಸ್ತಾ ಇದೆ. ಅಲ್ಲಿ ಸಾತ್ವಿಕ ಭಾವ ಇದೆ, ಇವಳ ಮನಸ್ಸು ಕೂಡ ಸಾತ್ವಿಕವಾದಂತಹ ಒಂದು ಶಾಂತವಾಗಿ ಕಾಣ್ತಾ ಇದೆ. ಇದೆಲ್ಲವನ್ನು ಕೂಡ ಇಲ್ಲಿ ಅಭಿವ್ಯಂಜನೆ ಮಾಡ್ತಾ ಕವಿ ಈ ಪದ್ಯವನ್ನು ಬರೆದಿದ್ದಾನೆ. ಅಲ್ಲಿರೋ ಅಂತಹ ಆ ಮುನಿವಟುಗಳು ಕೂಡ ಇವಳ ಜೊತೆ ಸೋದರ ಭಾವದಿಂದ, ಪುತ್ರ ಭಾವದಿಂದ ನಡ್ಕೊಳ್ತಾ ಇದ್ದಾರೆ. ಅದನ್ನು ವರ್ಣನೆಯನ್ನು ನೋಡೋಣ ನಾವು. முனிவட்டுகளடையாடி பரிச்சரியயம் மாழ்பர் இனிதாத வஸ்துவம் ಋಷಿವಧುಗಳಿತ್ತಪರ್ ತನಗೆ ಸತ್ಕರಿಸುವರ್ ತಾಪಸೋತ್ತಮರ್ ವಾಲ್ಮೀಕಿ ಸಾದರದೊಳು ದಿನ ದಿನಕ್ಕೆ ಬೇಕಾದ ಬಯಕಯಂ ಸಲಿಸುವಂ ಬನದೊಳಿಂತಿರುತಿರ್ದಳವನಿಸುತೆ ರಾಘವೇಂದ್ರನ ಚರಣ ಕಮಲಮಂ ಧ್ಯಾನಿಸುತೆ ಮರೆದ ಕಿಲ ರಾಜ ವಿಭವ ಶ್ರೀಯನು ಮುನಿಕುಮಾರರೆಲ್ಲ ಸೀತೆಯನ್ನ ಮತ್ತೆ ಮತ್ತೆ ಬಂದು ಉಪಚಾರ ಮಾಡ್ತಾ ಇರ್ತಾರೆ. ಋಷಿ ವಧುಗಳೆಲ್ಲ ಕೂಡ ಆಶ್ರಮದಲ್ಲಿ ಬೆಳೆದಂಥ ಇನಿದಾದ ಹಣ್ಣು ಹಂಪಲೆಗಳನ್ನು, ತಾವು ಮಾಡಿದಂಥ ಪುರೋಡಾಶವೇ ಮೊದಲಾದಂತಹ ವಸ್ತುಗಳನ್ನೆಲ್ಲ ಇವಳಿಗೆ ಕೊಟ್ಟು ಉಪಚಾರ ಮಾಡ್ತಾ ಇರ್ತಾರೆ. ವಾಲ್ಮೀಕಿ ಕೂಡ ಋಷಿಯಾಗಿದ್ದಂಥವನು, ಆದರೂ ಸಹ ಅವನೂ ಕೂಡ ಎಲ್ಲವನ್ನೂ ಇವಳ ಬಯಕೆಗಳನ್ನೆಲ್ಲ ಕೂಡ ಸಲ್ಲಿಸ್ತಾ ಇರ್ತಾನೆ. ಹಾಗೆ ಇರಬೇಕಾದ್ರೆ ಅವಳು ದಿನ ದಿನವೂ ರಾಘವೇಂದ್ರ ಚರಣ ಕಮಲಗಳನ್ನು ನೆನೆಸ್ಕೊಳ್ತಾ ಇರ್ತಾಳೆ, ತನ್ನ ಪತಿಯನ್ನು ನೆನೆಸ್ಕೊಳ್ತಾ ಇರ್ತಾಳೆ. ಆದರೆ ಆ ರಾಜ ವೈಭವವನ್ನು ಮರೆತಿರ್ತಾಳೆ. ರಾಜ ವೈಭವ ಯಾಕೆ ಮರೆದಿರ್ತಾಳೆ? ರಾಜ ವೈಭವಕ್ಕೆ ರಾಜ್ಯದ ಆಚಾರ ವಿಚಾರಗಳಿಗೆ ನೀತಿ ನಿಯಮಗಳು ಹೆಚ್ಚು, ಶಿಷ್ಟಾಚಾರ ಹೆಚ್ಚು, ಅಲ್ಲಿ ಸಹಜತೆ ಕಡಿಮೆ. ಯಾರು ಏನಂತಾರೆ ಅದೆಲ್ಲವನ್ನು ನೀತಿಯ, ನ್ಯಾಯದ, ಕಾನೂನಿನ ತಕ್ಕಡಿಯಲ್ಲಿ ಇಟ್ಟೇ ಬದುಕಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಇಲ್ಲಿ ಆಶ್ರಮವಾಸಿಗಳಿಗೆ ಅವರು ಪ್ರಕೃತಿಯ ಮಡಿಲಲ್ಲಿ ಇರೋದ್ರಿಂದ ಶಿಷ್ಟಾಚಾರಗಳು ಕಡಿಮೆ, ಸಹಜತೆ ಜಾಸ್ತಿ, ಪ್ರಕೃತಿಗೆ ಹತ್ತಿರವಾಗಿರೋದ್ರಿಂದ. ಹಾಗಾಗಿ ಇವಳು ರಾಜ ವಿಭವಶ್ರೀಯನ್ನು ಮರೆತು ಬಿಟ್ಲಂತೆ. ಇದೆಲ್ಲಕ್ಕೂ ಕಾರಣವಾದಂತಹ ದೃಢ ಪತಿವ್ರತೆ ಅಂತಾನೆ ಹೇಳ್ತಾನಲ್ಲ ಕವಿ. ಹಾಗಾಗಿ ತನ್ನ ಪತಿಯ ಚರಣ ಕಮಲವನ್ನು ದಿನವೂ ಧ್ಯಾನಿಸ್ತಾ ಇರ್ತಾಳೆ. ಹಾಗೆ ತುಂಬ ಸಂತೋಷವಾಗಿ ಅವಳು ಅಲ್ಲಿ ಕಾಲ ಕಳೀತಾ ಇರ್ತಾಳೆ. ಹಾಗೆ ಕಾಲ ಕಳೀತಿರುವಂತಹ ಅವನಿಜಿಯ ಗರ್ಭಕ್ಕೆ ತುಂಬಿದುದು ನವಮಾಸ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ BK ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.